ಇಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಸ್ಮೂತ್ ಸರ್ಫೇಸ್ ಮೇಲೆ ಮಿರರ್ ಮೇಲೆ ಹಾಕುವಾಗ ನಮಗೆ ರಿಫ್ಲೆಕ್ಟೆಡ್ ಆಗಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ರಫ್ ಸರ್ಫೇಸ್ ಮೇಲೆ ಹಾಕಿದ್ರೆ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ಇರ್ರೆಗ್ಯುಲರ್ ರಿಫ್ಲೆಕ್ಷನ್. ಸೊ ಇಲ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್ ಅದು ಒಮ್ಮೆ ಆಗುತ್ತಾ ಆಗಲ್ವಾ? ಎಸ್, ಬಟ್ ಯಾಕೆ ಇಲ್ಲಿ ರಿಫ್ಲೆಕ್ಟೆಡ್ ಆಗಿ ಕಾಣಿಸ್ತಾ ಇಲ್ಲ? ಓಕೆ, ಸೊ ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ಮೂತ್ ಸರ್ಫೇಸ್ ಮೇಲೆ ನಮಗೆ ಸಪೋಸ್ ಪ್ಯಾರಲಲ್ ರೇಸ್ ಹಾಕಿದೀವಿ ಅಂತ ಅನ್ಕೊಳ್ಳಿ. ಇನ್ಸಿಡೆಂಟ್ ರೇಸ್ ನ ಪ್ಯಾರಲಲ್ ಆಗಿ ಹಾಕಿದೀವಿ, ರಿಫ್ಲೆಕ್ಟೆಡ್ ರೇಸು ಪ್ಯಾರಲಲ್ ಆಗಿ ಒಂದೇ ಸೈಡ್ ಬರ್ತವೆ. ಆದ್ರೆ ಇಲ್ಲಿ ಇರ್ರೆಗ್ಯುಲರ್ ಸರ್ಫೇಸ್ ಅಲ್ಲಿ ಪ್ಯಾರಲಲ್ ರೇಸ್ ಹಾಕಿದ್ರೆ ರಿಫ್ಲೆಕ್ಟ್ ಆದ್ಮೇಲೆ ಈ ಸರ್ಫೇಸ್ಗೆ ಟಚ್ ಆದ್ಮೇಲೆ ಅಲ್ಲಿ ಯಾವ ತರ ಇದೆ, ಒಂದೊಂದು ಇರ್ರೆಗ್ಯುಲರ್ ಆಗಿರುತ್ತೆ. ಅದಕ್ಕಾಗಿ ಪ್ಯಾರಲಲ್ ಆಗಿ ವಾಪಸ್ ಬರಲ್ಲ, ಒಂದೊಂದು ಡೈರೆಕ್ಷನ್ಗೆ ಡಿಫ್ರೆಂಟ್ ಡೈರೆಕ್ಷನ್ ಹೋಗ್ತವೆ. ಅದಕ್ಕೆ ನಮಗೆ ಇಲ್ಲಿ ರಿಫ್ಲೆಕ್ಟೆಡ್ ರೇ ಅನ್ನೋದು ಕಾಣಿಸಲ್ಲ ಒಂದೇ ಡೈರೆಕ್ಷನ್ ಅಲ್ಲಿ, ಅದು ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಬಟ್ ಎಲ್ಲಾದ್ರೂ ನಮಗೆ ಲಾಸ್ ಆಫ್ ರಿಫ್ಲೆಕ್ಷನ್ ಅನ್ನೋದು ಒಬೆ ಆಗುತ್ತೆ. ಲಾಸ್ ಅಂದ್ರೆ ಎಲ್ಲಾದ್ರೇನು ಅದು ಒಬೆ ಆಗಬೇಕು, ಇಲ್ಲಾದ್ರೂ ಆಗಬೇಕು, ಎಲ್ಲೋದ್ರೇನು ಆಗ್ಬೇಕು. ಸೊ ಈ ತರ ರೆಗ್ಯುಲರ್ ರಿಫ್ಲೆಕ್ಷನ್, ಇರ್ರೆಗ್ಯುಲರ್ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ಲೆಕ್ಷನ್ ಎಲ್ಲ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು. ನೆಕ್ಸ್ಟ್, ಸೊ ಈಗ ನೋಡಿ ಎರಡು ಲೆನ್ಸಸ್ನ ಇಟ್ಟಿದ್ದೀನಿ, ಬಟ್ ಪೊಲ್ಯೂಷನ್ ನೋಡ್ಕೋಬೇಕು. ಸೊ ಪೊಲ್ಯೂಷನ್ ಎಲ್ಲಿ ಇಟ್ಟಿದ್ದೀನಿ ಅಂದರೆ ಒಂದು ಅರ್ಧ ಭಾಗಕ್ಕಿಂತ 1/4 ಪೋರ್ಷನಲ್ಲಿ ಇಟ್ಟಿದ್ದೀನಿ. ಸೊ ಈಗ ಎರಡು ಲೇಸರ್ ಲೈಟ್ ಯೂಸ್ ಮಾಡ್ಕೊಳ್ಳೋಣ. ಸೊ ಎರಡು ಲೇಸರ್ ಲೈಟ್ಸ್ನ ಕಾನ್ವೆಕ್ಸ್ ಲೆನ್ಸ್ ಮೇಲೆ ಹಾಕ್ತೀನಿ, ಡಬಲ್ ಕಾನ್ವೆಕ್ಸ್ ಮೇಲೆ. ಸೊ ಏನಾಗ್ತಾ ಇದೆ ಅಬ್ಸರ್ವ್ ಮಾಡಿ, ಮರ್ಜ್ ಲೆನ್ಸ್ ಯಾವ ತರ ಇದೆ, ಪ್ಯಾರಲಲ್ ಇದೆ. ಆಫ್ಟರ್ ಲೆನ್ಸ್ ಕನ್ವರ್ಜ್ ಆಗಿದೆ. ಸಿಂಗಲ್ ನ ತಗೊಳ್ಳೋಣ, ಸಿಂಗಲ್ ರೇ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಅದನ್ನ ಸೆಂಟರ್ ಅಲ್ಲಿ ಹಾಕ್ತೀನಿ. ಏನಾದ್ರೂ ಬೆಂಡ್ ಇದೆಯಾ? ಇಲ್ಲ. ಸೆಂಟರ್ ಅಲ್ಲಿ ಹಾಕಿದ್ರೆ ಏನು ಬೆಂಡ್ ಇಲ್ಲ. ಈ ಕಡೆ ತಗೊಂಡ್ ಬಂದಿದ್ದೀನಿ. ಸೊ ಈಗ ನೋಡಿ ಬೆಂಡ್ ಆಗುತ್ತೆ, ಟುವರ್ಡ್ಸ್ ದ ಸೆಂಟರ್, ನಾರ್ಮಲ್ಗೆ ಆ ಕಡೆ ಬೆಂಡ್ ಆಗಿದೆ. ಸೊ ಈ ಕಡೆ ನೋಡಿ ಇದೂ ಸೆಂಟರ್ ಕಡೆಗೆ ಬೆಂಡ್ ಆಗಿದೆ. ಬಟ್ ಸೆಂಟರ್ ಅಲ್ಲಿ ಹಾಕಿದ್ರೆ ಎಲ್ಲಿ ನಿಮಗೆ ಬೆಂಡ್ ಆಗ್ತಿಲ್ಲ. ಸೊ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಏನಾಗುತ್ತೆ, ಟುವರ್ಡ್ಸ್ ನಾರ್ಮಲ್, ಟುವರ್ಡ್ಸ್ ಸೆಂಟರ್ ಬೆಂಡ್ ಆಗುತ್ತೆ. ಸೊ ಅದಕ್ಕಾಗಿ ಈ ಕಡೆ ಒಂದು ಆ ಕಡೆ ಒಂದು ಹಾಕಿದ್ರೆ ಏನಾಗುತ್ತೆ, ಎರಡು ಕನ್ವರ್ಜ್ ಆಗುತ್ತೆ. ನೆಕ್ಸ್ಟ್ ಕಾನ್ಕೇವ್ ಅಲ್ಲಿ ನೋಡಿ, ಸೆಂಟರ್ ಅಲ್ಲಿ ಹಾಕಿದ್ರೆ ಸ್ಟ್ರೈಟ್, ಏನು ಬೆಂಡ್ ಇಲ್ಲ. ಅದೇ ಈ ಕಡೆ ಹಾಕಿದ್ರೆ ಡೈವರ್ಜ್ ಅವೇ ಫ್ರಮ್ ಸೆಂಟರ್. ಸೊ ಈ ಕಡೆ ಹಾಕಿದ್ರೆ ಅವೇ ಫ್ರಮ್ ಸೆಂಟರ್. ಸೊ ಈಗ ಎರಡನ್ನ ಯೂಸ್ ಮಾಡಿ ಪ್ಯಾರಲಲ್ ರೇಸ್ ಹಾಕಿದ್ರೆ ಡೈವರ್ಜ್ ಆಗ್ತದೆ ಅಲ್ವಾ? ಸೊ ಈ ತರ ನೀವು ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಕನ್ವರ್ಜಿಂಗ್, ಡಬಲ್ ಕಾನ್ಕೇವ್ ಲೆನ್ಸ್ ಅಲ್ಲಿ ಡೈವರ್ಜಿಂಗ್ ತೋರಿಸಬಹುದು. ಓಕೆ, ನೆಕ್ಸ್ಟ್, ಸೊ ಮಿರರ್ ಅಲ್ಲಿ ನೋಡೋಣ. ಸೊ ಈಗ ಎರಡು ಮಿರರ್ಸ್ ಪೊಸಿಷನ್ ನೋಡ್ಕೊಳ್ಳಿ, ಲಾಸ್ಟ್ ಅಲ್ಲಿ ಇಟ್ಟಿದ್ದೀವಿ ಎಡ್ಜ್ ಅಲ್ಲಿ. ಯಾಕಂದ್ರೆ ಇಲ್ಲಿ ಪ್ಯಾರಲಲ್ ರೇಸು ರಿಫ್ಲೆಕ್ಟೆಡ್ ರೇಸು ಒಂದೇ ಕಡೆ ಬರುತ್ತೆ. ಬಟ್ ಆದ್ರೆ ಇಲ್ಲಿ ಲೆನ್ಸ್ ಅಲ್ಲಿ ಸೊ ಇನ್ನೊಂದು ಕಡೆಗೆ ಕನ್ವರ್ಜಿಂಗ್ ಡೈವರ್ಜಿಂಗ್ ಆಗುತ್ತೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂದ್ರೆ, ಸೊ ಎರಡು ಲೇಸರ್ ಲೈಟ್ಸ್ ನ ಮಿರರ್ ಮೇಲೆ ಹಾಕೋಣ. ಸೊ ಏನಾಗುತ್ತೆ ಅಂತ ನೋಡೋಣ. ಸೊ ಏನಾಗ್ತಾ ಇದೆ ನೋಡಿ, ಇಲ್ಲಿ ರಿಫ್ಲೆಕ್ಟ್ ಆದ್ಮೇಲೆ 4 ರೇಸ್ ಕಾಣಿಸ್ತಾ ಇದೆಯಾ, ಡೈವರ್ಜಿಂಗ್ ಆಗ್ತಾ ಇದೆ. ಸೊ ಇದು ಕಾನ್ವೆಕ್ಸ್ ಮಿರರ್. ನೆಕ್ಸ್ಟ್ ಇಲ್ಲಿ ನೋಡಿ, ಸೊ ಇದು ಫೋಕಲ್ ಲೆಂತ್ 15 ಇರೋದ್ರಿಂದ ನಿಮಗೆ ಬಾಕ್ಸ್ ಆಚೆ ಹೋಗುತ್ತೆ. ಸೊ ಇದು ಕನ್ವರ್ಜಿಂಗ್ ನೋಡ್ಬೋದು ನೀವು. ಸೊ ನೀವು ನಿಮ್ದ್ರಲ್ಲಿ ಮಾಡಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ, ಬಟ್ ಕ್ಯಾಮೆರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ನಿಮಗೆ. ಸೊ ಇಲ್ಲಿ ಕನ್ವರ್ಜಿಂಗ್ ಪಾಯಿಂಟ್ ಇಲ್ಲಿ ಬರ್ತಾ ಇದೆ ನನ್ನ ಕೈಯಲ್ಲಿ, ಕೈ ಮೇಲೆ ನೋಡ್ಬೋದು ನೀವು. ಸೊ ನಾನು ಬರಲಿದೆ ಅಲ್ವಾ, ಇಲ್ಲಿ ಬರ್ತಾ ಇದೆ ಕನ್ವರ್ಜಿಂಗ್ ಪಾಯಿಂಟ್. ಸೊ ಇದು ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಅಲ್ಲಿ ಕನ್ವರ್ಜಿಂಗು, ಕಾನ್ವೆಕ್ಸ್ ಮಿರರ್ ಅಲ್ಲಿ ಡೈವರ್ಜಿಂಗ್ ತೋರಿಸ್ಬೋದು ನೀವು. ಸೊ ಮಿರರ್ ಪೊಸಿಷನ್ ನೋಡ್ಕೋಬೇಕು, ಎಕ್ಸಲ್ ಇರಬೇಕು. ಸೊ ಈ ತರ ನೀವು ಎಲ್ಲ ಲೆನ್ಸ್ ಅಲ್ಲಿ ಮಿರರ್ಸ್ ಅಲ್ಲಿ ಯಾವ್ದು ಆಗುತ್ತೆ ಅನ್ನೋದು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ನೆಕ್ಸ್ಟ್, ಸೊ ಇದರ ಒಂದು ಸೆಮಿ ಸರ್ಕ್ಯುಲರ್ ಸ್ಲಾಬ್ ಇದೆ. ಇದನ್ನ ಏನ್ ಮಾಡ್ಬೇಕಂದ್ರೆ ನೀವು ಒಂದ್ಸತಿ ರಬ್ ಮಾಡಿಕೊಂಡು
ನಾರ್ಮಲ್ನ ಡ್ರಾ ಮಾಡ್ಕೋಬೇಕು. ಸೊ ಇಲ್ಲಿ ರಬ್ ಮಾಡಿ ಒಂದು ಸರ್ಫೇಸ್ ಮೇಲೆ ರಬ್ ಮಾಡಿಕೊಂಡು ನಾರ್ಮಲ್ನ ಡ್ರಾ ಮಾಡಿಕೊಂಡು ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ನಾನೇನು ಮಾಡ್ತೀನಿ ಅಂದರೆ ನಾರ್ಮಲ್ ಮೇಲೆ ಹಾಕ್ತೀನಿ ಲೈನ್ನ. ಏನಾದರೂ ಬೆಂಡ್ ಆಗ್ತಿದೆಯಾ? ಇಲ್ಲ. ನಾರ್ಮಲ್ ಮೇಲೆ ಹಾಕಿದ್ದೀನಿ, ಏನು ಬೆಂಡಿಂಗ್ ಇಲ್ಲ. ಆದರೆ ಸ್ವಲ್ಪ ಆ್ಯಂಗಲ್ನ ಇನ್ಕ್ರೀಸ್ ಮಾಡ್ತೀನಿ. ಸೊ ಈಗ ನೋಡಿ, ಸೊ ಆ್ಯಕ್ಚುಲ್ ಲೈಟ್ ಆ ಕಡೆ ಹೋಗ್ಬೇಕು. ಇಲ್ಲಿ ನೋಡಿ, ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಲೈಟು ಸ್ಕೇಲ್ ಮೇಲೆ ಹೋಗ್ತಾ ಇಲ್ಲ, ಸೊ ಇಲ್ಲಿ ಬರ್ತಾ ಇದೆ, ಅಂದರೆ ಅವೇ ಫ್ರಮ್ ದಿ ನಾರ್ಮಲ್ ಬರ್ತಾ ಇದೆ, ಅಂದರೆ ನಾರ್ಮಲ್ಗಿಂತ ಸ್ವಲ್ಪ ದೂರವಾಗಿ ಬರ್ತಾ ಇದೆ. ನಾನು ಇದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಸೊ ಇದನ್ನು ಅಬ್ಸರ್ವ್ ಮಾಡಬೇಡಿ, ಇದು ಸರ್ಫೇಸ್ ರಿಫ್ಲೆಕ್ಷನ್. ಓಕೆ, ನೆಕ್ಸ್ಟ್ ಈ ಥರ ಮಾಡ್ತಾ ಇರುವಾಗ ಅಟ್ ಸರ್ಟೈನ್ ಆ್ಯಂಗಲಲ್ಲಿ ಈ ರಿಫ್ರಾಕ್ಟೆಡ್ ರೇ ಅನ್ನೋದು ಎಲ್ಲಿ ಬರುತ್ತೆ? ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್, ಅಂದರೆ ಈ ಸರ್ಫೇಸ್ಗೆ ಟಚ್ ಆಗ್ತಾ ಹೋಗುತ್ತೆ. ಇಲ್ಲಿ ಬರ್ತಾ ಇದೆ, ಇದು ಸರ್ಫೇಸ್ ರಿಫ್ಲೆಕ್ಷನ್. ಬಟ್ ಇಲ್ಲಿ ಬರ್ತಾ ಇದೆ ಅಲ್ವಾ ಮೇನ್ ರೇ, ರಿಫ್ರಾಕ್ಟೆಡ್ ರೇ. ಇದು ಯಾವಾಗ ನಮಗೆ ಈ ಸರ್ಫೇಸ್ ಮೇಲೆ ಟಚ್ ಆಗ್ತಾ ಹೋಗುತ್ತೋ ಆವಾಗ ಈ ನಾರ್ಮಲ್ ಮತ್ತೆ ಇನ್ಸಿಡೆಂಟ್ ರೇ ಮಧ್ಯದಲ್ಲಿ ಎಷ್ಟು ಆ್ಯಂಗಲ್ ಇರುತ್ತೋ ಅದನ್ನ ಕ್ರಿಟಿಕಲ್ ಆ್ಯಂಗಲ್ ಅಂತೀವಿ. ಸೊ ಇವಾಗ ಯಾವಾಗ ನಮಗೆ ಈ ರಿಫ್ರಾಕ್ಟೆಡ್ ರೇ ಅನ್ನೋದು ಈ ಸರ್ಫೇಸ್ನ ಟಚ್ ಆಗ್ತಾ ಹೋಗ್ಬೇಕು. ಸೊ ಕ್ರಿಟಿಕಲ್ ಆ್ಯಂಗಲ್ಗಿಂತ ಇನ್ಸಿಡೆಂಟ್ ಆ್ಯಂಗಲ್ ಅನ್ನೋದು ಜಾಸ್ತಿ ಆದರೆ ಏನಾಗುತ್ತೆ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇವಾಗ ನೋಡಿ, ಈ ಕಡೆ ಯಾವ್ದಾದ್ರು ಲೈಟ್ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಪೂರ್ತಿ ಲೈಟ್ ಆ ಕಡೆ ಬರ್ತಾ ಇದೆ, ಸೇಮ್ ಇದರ ಮೀಡಿಯಂ ಅಲ್ಲಿ ವಾಪಸ್ ಬರ್ತಾ ಇದೆ. ಸೊ ಇದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಇದರಲ್ಲಿ ಇಲ್ಲಿ ನೋಡ್ಬೋದು ನೀವು, ನಾರ್ಮಲ್ ಮೇಲೆ ಹಾಕಿದ್ರೆ ಏನು ಬೆಂಡಿಂಗ್ ಇಲ್ಲ, ಇಲ್ಲಿದೆ ಸ್ವಲ್ಪ ಬೆಂಡಿಂಗ್ ಇದೆ, ಅದು ರಿಫ್ರಾಕ್ಷನ್. ನೆಕ್ಸ್ಟ್ ರಿಫ್ರಾಕ್ಷನ್ ಅಲ್ಲಿ ಯಾವಾಗ ರಿಫ್ರಾಕ್ಟೆಡ್ ರೇ ಅನ್ನೋದು ಮೀಡಿಯಂಗೆ ಟಚ್ ಆಗ್ತಾ ಹೋಗುತ್ತೋ, ಅಂದರೆ ಪರ್ಪೆಂಡಿಕ್ಯುಲರ್ ಆಗಿ ಹೋಗುತ್ತೋ, ಅವಾಗ ಆಂಗಲ್ ಬಿಟ್ವೀನ್ ದಿ ನಾರ್ಮಲ್ ಅಂಡ್ ಇನ್ಸಿಡೆಂಟ್ ರೇ, ಆ ಆಂಗಲ್ ನಾವೇನಂತೀವಿ? ಕ್ರಿಟಿಕಲ್ ಆಂಗಲ್. ಅದಕ್ಕಿಂತ ಜಾಸ್ತಿ ಆದ್ರೆ ಏನಾಗುತ್ತೆ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಈ ಎಲ್ಲ ಕಾನ್ಸೆಪ್ಟ್ನ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ಲ್ಯಾಬ್ ಕೊಟ್ಟಿರ್ತಾರೆ. ಸೊ ರೆಕ್ಟಾಂಗ್ಯುಲರ್ ಸ್ಲ್ಯಾಬ್ ಇರುತ್ತೆ. ಈ ಸ್ಲ್ಯಾಬ್ ಅಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಲೈಟ್ ಹಾಕಿದ್ದೀನಿ. ಓಕೆ, ಸೊ ಈಗ ಸ್ಟ್ರೈಟ್ ಆಗಿ ಹಾಕಿದ್ರೆ ಏನು ಬೆಂಡ್ ಆಗ್ತಿಲ್ಲ, ಸ್ಟ್ರೈಟ್ ಆಗೇ ಹೋಗ್ತಾ ಇದೆ. ಆದರೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬೆಂಡ್ ಮಾಡ್ತೀನಿ. ಸೊ ಸ್ವಲ್ಪ ಬೆಂಡ್ ಮಾಡಿದ್ರೆ ಅದು ಏನಾಗ್ತಾ ಇದೆ ನೋಡಿ, ಅದು ಆ್ಯಕ್ಚುಲಿ ಎಲ್ಲಿ ಹೋಗಬೇಕು? ಈ ಸ್ಕೇಲ್ ಮೇಲ್ಗಡೆ ಹೋಗಬೇಕು. ಬಟ್ ಅಲ್ಲಿ ಬರೋದು ಸ್ಕೇಲ್ ಮೇಲೆ ಬರ್ತಾ ಇದೆ ನೋಡಿ, ಸ್ಕೇಲ್ ಮೇಲೆ ಅಂದರೆ ಇಲ್ಲಿ ಈ ಕಡೆ ಇಲ್ಲಿ ಬರಬೇಕು ಆ್ಯಕ್ಚುಲಿ, ಬಟ್ ಇಲ್ಲಿ ಬರ್ತಾ ಇಲ್ಲ, ಅದು ಅಲ್ಲಿ ಹೋಗ್ತಾ ಇದೆ. ಸೊ ಈಗ ಇಲ್ಲಿ ರೇರಾರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ ಟು ಅಗೈನ್ ರೇರಾರ್ ಮೀಡಿಯಂ. ಸೊ ರೇರಾರ್ನಿಂದ ಡೆನ್ಸರ್ಗೆ ಹೋಗುವಾಗ ಏನಾಗುತ್ತೆ, ಡೆನ್ಸರಿಂದ ರೇರಾರ್ಗೆ ಹೋಗುವಾಗ ಏನಾಗುತ್ತೆ, ಇದೆಲ್ಲ ಈ ಸ್ಲ್ಯಾಬಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್, ಸೊ ನೀವು ಈ ಪ್ರಿಸಮ್ನ ಸೇಮ್ ಬಾಕ್ಸಲ್ಲಿ ಪ್ರಿಸಮ್ ಇರುತ್ತೆ, ಬಟ್ ಪ್ರಿಸಮು ಲೇಸರ್ ಲೈಟು ಯೂಸ್ ಮಾಡಿ ತೋರ್ಸೋಕ್ಕಾಗಲ್ಲ. ಡಿಸ್ಪರ್ಷನ್ನ ನೀವು ಇದಕ್ಕೆ ರೇ ಪ್ಯಾಡ್ನ ಯೂಸ್ ಮಾಡ್ಕೋಬೇಕು. ಈ ಕಾನ್ಸೆಪ್ಟ್ಸ್ ಎಲ್ಲ ಈ ಸ್ಮೋಕ್ ಬಾಕ್ಸ್ನ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ಕೋಬೇಕು. ಸೊ ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ಕ್ಲಿಯರಾ? ಸರ್ ನಮಗೆ ಮಾಡಿಸಿ